ಒಂದು ಕಾಲಕ್ಕೆ ಬಹಳ ಪ್ರಭಾವಶಾಲಿ ಕುಟುಂಬ ಹಾಸನದಲ್ಲಿ. ದೊಡ್ಡಗೌಡರ ಫ್ಯಾಮಿಲಿ, ರೇವಣ್ಣ ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಹಾಸನ ಅಂದರೆ ರೇವಣ್ಣ, ರೇವಣ್ಣ ಅಂದರೆ ಹಾಸನ. ಇದೇ ರೇವಣ್ಣ ಅವರು ಸಚಿವರ ಕೂಡ ಕೆಲಸ ಮಾಡಿದರು. ಇದೀಗ ಅದೇ ಹೇಳ್ತಾರಲ್ಲ, ಗ್ರಹಚಾರ ಮುರ್ಕೊಂಡು ಬಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ದರ್ಶನ್ ಪ್ರಕರಣದಲ್ಲಿ ಮಾತಾಡ್ತಾ ಇರ್ತೀವಿ. ಯಾವ ತರಹ ಎಲ್ಲವೂ ಕೂಡ ಒಂದು ಕಮೆಂಟ್, ಒಂದು ಬ್ಯಾಡ್ ಕಮೆಂಟ್ ದರ್ಶನ್ಗೆ ಇವತ್ತು ಯಾವ ಸ್ಥಿತಿ ತಂತು, ಇದೊಂದು ಭಾಗ. ಆದರೆ ಇಲ್ಲಿ ನೋಡಿ, ರೇವಣ್ಣನೂ ಕೂಡ ಕಿಡ್ನ್ಯಾಪ್ ಮಾಡಿಸಿದ್ರು, ರೇವಣ್ಣ ಕೂಡ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಂದು ಆರೋಪ. ಭವಾನಿ ರೇವಣ್ಣ ಕೂಡ ಇಲ್ಲೊಂದು ಕಡೆ ಕಿಡ್ನ್ಯಾಪ್ ಮಾಡ್ಸೋಕ್ಕೆ ಪ್ರಚೋದನೆ ಇದೆ ಅಂತ ಅವ್ರ ಮೇಲೆ ಒಂದು ಆರೋಪ. ಇನ್ನು ಬಿಡಿ, ಪ್ರಜ್ವಲ್ದು ಹೇಳೋದೇ ಬೇಕಿಲ್ಲ. ಪ್ರಜ್ವಲ್ದಂತೂ ಓಡಾಡಿದ್ದು ವಿಡಿಯೋಗಳು ಅಂತ ಕೂಡ ಮಾತಾಡ್ತಾರೆ. ಈ ಅತ್ಯಾಚಾರದ ವಿಡಿಯೋಗಳು ಅವು ಇವು ಇದೆಲ್ಲವೂ ಇತ್ತಲ್ಲ, ಇದು ಸಾಲದು ಅಂತ ಉಳ್ಕೊಂಡಿದ್ದು ಸೂರಜ್. ಈಗ ಸೂರಜ್ ಚೆಕ್ ಮಾಡಿಕೊಂಡ್ರೆ ಈಗ ಸೂರಜ್ ಮೇಲೆ ಪ್ರಜ್ವಲ್ದೊಂದು ಭಾಗ 2 ಸೂರಜ್. ಇದು ಇನ್ನೊಂದು ಲೆವೆಲ್, ನೆಕ್ಸ್ಟ್ ಲೆವೆಲ್. ಇದು ಏನಿದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ, ಸೂರಜ್ಜು ಗಂಡಸ ಮೇಲೇ ಅತ್ಯಾಚಾರ ಮಾಡೋಕ್ಕೆ ಹೋಗ್ಬಿಟ್ಟಿದ್ದ ಅಂತ. ಅಸಹಜ ಲೈಂಗಿಕ ದೌರ್ಜನ್ಯ ಅಂತಾರೆ. ಅನ್ಯಾಚುರಲ್, ಅಸಹಜ, ಅಸ್ವಾಭಾವಿಕವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಮನುಷ್ಯನೊಬ್ಬನ ಮೇಲೆ ಅಂತ ಹೇಳಿ ಒಂದು ದೂರು ಆಗಿದೆ. ಇದೀಗ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ, ಅವನ ಮೇಲೂ FIR ಆಗಿದೆ ನೋಡಿ, ಕಾನೂನು ಪ್ರಕಾರ ತನಿಖೆ ಆಗಲಿ, ಸತ್ಯಾಸತ್ಯತೆ ಆಚೆ ಬರಲಿ, ನೆಲದ ಕಾನೂನಿನ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿ MLC ಯೂ ಆಗಿರುವ ಆರೋಪಿ ಸೂರಜ್ ರೇವಣ್ಣ ಹೇಳ್ತಿರೋ ಕಥೆ ಇದು. ಇದು ರಾಜಕೀಯ ಷಡ್ಯಂತ್ರ ಅಂತ ಕೂಡ ಸೂರಜ್ ರೇವಣ್ಣ ಅಭಿಪ್ರಾಯ. ನೋಡಬೇಕಾಗತ್ತೆ ಇದು ಷಡ್ಯಂತ್ರವಾಗತ್ತಾ. ಒಬ್ಬ ಮನುಷ್ಯ ಸುಮ್ಮನೆ ಬಂದು ವಿತೌಟ್ ಎನಿ ಪ್ರಾಪರ್ ಪ್ರೂಫ್, ಯಾವುದೇ ಒಂದು ಬಲವಾದಂಥ ಸಾಕ್ಷ್ಯಗಳ ಇಲ್ಲದೆ ಒಂದು ಆರೋಪ ಮಾಡಿ ಜಯಿಸ್ಕೊಳ್ಳೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನೋ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಬಂದಾಗ ಯಾವ ವಿಚಾರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಕೂಡ ತನಿಖೆ ನಡಿಬೇಕಾಗತ್ತೆ. ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿರೋದು? ಸುಮ್ಮನೆ ಯಾರೋ ಎಂಕಾನಾಣಿ ಸೀನಾ ಹೋಗ್ಬಿಟ್ಟು, ಏಯ್ ಸೂರಜ್, ನನಗೆ ಇಷ್ಟು ಕೊಟ್ಟರೆ ಸರಿ, ಅಷ್ಟು ಕೊಟ್ಟರೆ ಸರಿ, ನನಗೆ ಹಾಗೆ ಮಾಡಿದ್ರೆ ಸರಿ, ಹೀಗೆ ಮಾಡಿದ್ರೆ ಸರಿ ಅಂತ ಹೇಳಕ್ಕೆ ಬರುತ್ತಾ? ಐ ಡೋಂಟ್ ನೋ, ಐ ಕೆನಾಟ್ ಕಮೆಂಟ್ ಆನ್ ದಿಸ್ ಸ್ಟೇಜ್. ಈ ಒಂದು ಸ್ಥಿತಿಯಲ್ಲಿ, ಈ ಒಂದು ಹಂತದಲ್ಲಿ ನಾವು ಹೇಳಕ್ಕೆ ಬರಲ್ಲ. ಬಟ್ ಬ್ಲ್ಯಾಕ್ ಮೇಲ್ ಮಾಡಿದರೆ ಯಾಕೆ ಮಾಡಿದ್ದ ಬ್ಲ್ಯಾಕ್ ಮೇಲು? ಈಗ ಆ ಮನುಷ್ಯ ಹೇಳ್ತಿರೋದು ನೋಡಿದ್ರೆ, ನನ್ನ ಮೇಲೆ ಈ ಥರ ಅವನು ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತ ಆ ಮನುಷ್ಯ ಮಾತಾಡ್ತಾ ಇದ್ದಾನಲ್ಲ, ಈ ಕೇಸ್ ಫಸ್ಟು ಆಚೆ ಬರಬೇಕು. ಆಯಿತು, ಬ್ಲ್ಯಾಕ್ ಮೇಲ್ ಮಾಡಿದ್ನಾ, ಅವನು ಟ್ರೈ ಮಾಡಿದ್ನಾ, ತನಿಖೆ ಅದು ನಡೀಲಿ. ಸೂರಜ್ ಕೇಸ್ ನಡೀಲಿ. ಯಾವುದೋ ಬ್ಲ್ಯಾಕ್ ಮೇಲ್ ಕೇಸ್ ಇದ್ದರೆ ಅವನ ಮೇಲೆ ಇವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದು ಆಗಲಿ. ಇವರು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ದ ಅಂದ ಮಾತ್ರಕ್ಕೆ ತಾನು ಭಾಳ ತಾನು ಭಾಳ ಇದು ಅಂಥೇಳಿ ಈ ಸ್ಟೇಜ್ಗೆ ಕ್ಲೈಮ್ ಮಾಡ್ಕೊಳ್ಳೋಕೆ ಬರಲ್ಲ. ನಾನು ತನಿಖೆಗೆ ರೆಡಿ ಇದ್ದೀನಿ, ನಂದು ಮೆಡಿಕಲ್ ಟೆಸ್ಟ್ ಆಗಲಿ, ಅವಂದು ಆಗಲಿ ಅಂತ ಹೇಳಿದರೆ ಅದು ಬೇರೆ ವಿಚಾರ. ನೋಡೋಣ ಈ ವಿಚಾರಕ್ಕೆ ಸೂರಜ್ ರೇವಣ್ಣ ರಿಯಾಕ್ಷನ್ ಏನು ಅಂತ. ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಏನು ಒಂದು ವಾರದ ಎಷ್ಟು ದಿನ ನಡೀತಿದ್ದ, ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಒಂದು ನಿಮಿಷ ತಡಿಯಪ್ಪ, ಆಫ್ ಮಾಡಬೇಡತ್ತೇಳಿ. ಈಗ ನಾನು ಹೇಳೋದು ಇಷ್ಟೇ, 2 ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆ ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. 2ನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು, ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಗ ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವ? FIR ಮಾಡಿದ್ದಾರೆ. ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ, ಅದಕ್ಕೆ ರಾಜ್ಯ ಜನನೇ ಅದನ್ನ ನೋಡ್ತಾರೆ ಅಂತ ಹೇಳೋದು ಬಯಸ್ತೀನಿ. ಇಡಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಏನು MLC ಸೂರಜ್ ಕತೆ? ಈಗ ಕಾನೂನಾತ್ಮಕ ಪ್ರಕ್ರಿಯೆ, ರಾಜಕೀಯಾತ್ಮಕ ಪ್ರಕ್ರಿಯೆ. ಈ ಮನುಷ್ಯ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ನ ಸದಸ್ಯ. ಸೊ ಹಾಗಿದ್ದಾಗ ಪ್ರೊಸೀಜರ್ಸ್ ಏನೇನು ಅಂತ ಶಿವು ಈ ಕೇಸಲ್ಲಿ? ರಮಕಾಂತ್, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಮೇಲೆ ಈಗ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗ FIR ದಾಖಲಾಗಿದೆ. ಬದಲಿ ಸೂರಜ್ ಅವರ ಕಡೆ ಬೆಂಬಲಿಗರಿಂದಲೂ ಕೂಡ FIR ದಾಖಲಾಗಿದೆ.
ಬ್ಲಾಕ್ ಮೇಲ್ ಮಾಡೋದಕ್ಕೆ ನನಗೆ ಪ್ರಯತ್ನವನ್ನ ಮಾಡಿದ್ರು ಅಂತೇಳಿ ಆ ಕಡೆ ಕೇಸನ್ನ ದಾಖಲು ಮಾಡಲಾಗಿದೆ. ಈ ಕಡೆ ಬಿಕಾಂ ಪದವೀಧರರು ಒಬ್ರು ನನಗೆ ಅಸಹಜವಾಗಿ ನಡ್ಕೊಂಡಿದ್ದಾರೆ, ನನ್ನ ಜೊತೆ ಅಸಹಜ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮತ್ತೊಬ್ಬ ಯುವಕ ಈಗ ಆರೋಪವನ್ನ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ರು. ದೂರಿನ ಆಧಾರದ ಮೇಲೆ ಈಗ FIR ಕೂಡ ದಾಖಲಾಗಿದೆ. ಇವತ್ತು ಈಗ ಸೂರಜ್ ರೇವಣ್ಣ ಅವರು ಠಾಣೆಗೆ ಭೇಟಿಯನ್ನ ಕೊಟ್ಟು ಅವರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇಲ್ಲಿ ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕೂಡ ಆರೋಪಗಳು ಬಂತು. ಈಗ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಅವರ ಸಹೋದರನ ಮೇಲೂ ಕೂಡ ಇಂತ ಗಂಭೀರವಾದಂತಹ ಆರೋಪ ಎದುರಾಗಿದೆ. ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಅವರನ್ನ ಏಕಾಏಕಿ ಬಂಧನ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ಗುರುತರವಾದಂತಹ ಆರೋಪವನ್ನ ಮಾಡಿದ್ದಾರಾ, ಆ ಸಾಕ್ಷ್ಯಗಳಿದ್ಯಾ, ಸೊ ಇದೆಲ್ಲವನ್ನೂ ಕೂಡ ಪರಿಗಣಿಸ್ಬೇಕಾಗತ್ತೆ. ಜೊತೆಗೆ ಈಗ ದೂರನ್ನ ಆ ವ್ಯಕ್ತಿ ಯಾರು ಕೊಟ್ಟಿದ್ದಾರೆ, ನನ್ನ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ, FIR ದಾಖಲಾಗಿದೆ. ಹಾಗಾಗಿ ಅದರ ಒಂದು ಪರಿಶೀಲನೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಇದರಲ್ಲಿ ಸರಿ ಇದೆಯಾ ತಪ್ಪಿದ್ಯಾ ಅನ್ನುವಂಥದ್ದನ್ನ ಅವರು ಪತ್ತೆ ಹಚ್ಚಬೇಕಾಗತ್ತೆ. ತದನಂತರ ಗಂಭೀರವಾಗಿ ಏನಾದ್ರೂ ಆ ವ್ಯಕ್ತಿ ಕೊಟ್ಟಿರುವಂತಹ ದೂರಿನಲ್ಲಿ ಸತ್ಯಾಂಶಗಳು ಇದೆ, ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದೆ ಆದ್ರೆ ಆಗ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಳ್ಬಹುದು. ವಶಕ್ಕೂ ಪಡ್ಕೊಳ್ಳುವ ಮುನ್ನ ಅವರು ಸಭಾಪತಿ ಅವರಿಗೆ ಗಮನಕ್ಕೆ ತರಬೇಕಾಗತ್ತೆ. ಇಂತಹ ಒಂದು ಗುರುತರವಾದಂತಹ ಆರೋಪ ಅವರ ಮೇಲೆ ಎದುರಾಗಿದೆ, ಹಾಗಾಗಿ ನಾವು ಅವರನ್ನ ವಶಕ್ಕೆ ಪಡಿಬೇಕಾಗಿದೆ, ನಿಮ್ಮ ಅನುಮತಿ ಬೇಕು ಅಂತೇಳಿ ಅವರ ಗಮನಕ್ಕೆ ತರಬೇಕಾಗತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ.